ನಿಮ್ಗೆ ಅನಿಸ್ಬೋದು ಒಂದು ಆಕ್ಸಿಡೆಂಟ್ ಕೇಸ್, ಬಟ್ ಮುಸ್ಲಿಂ ಸಂಘಟನೆಗಳು ಜಮಾವಣೆ ಆಗುತ್ತೆ ಅಂತ ಹೇಳ್ತಾ ಇದ್ರಲ್ಲ, ಯಾಕೆ ಅಂತ ಹೇಳ್ತಾ ಹೋಗ್ಬಿಡ್ತೀನಿ. ನಿನ್ನೆ ಏನು ಓವರ್ಟೇಕ್ ಮಾಡೋಕೆ ಹೋದ್ರಂತೆ ಅನಂತಕುಮಾರ್ ಹೆಗಡೆ ಅವರ ಕಾರ್ನ. ಅವಾಗೇನೋ ಗಲಿಬಿಲಿ ಆಗಿದೆ, ಕಾರಿಂದ ಕೆಳಗೆ ಇಳಿದ್ರಂತೆ ಅನಂತಕುಮಾರ್ ಹೆಗಡೆ ಮತ್ತು ಅವರ ಗನ್ಮ್ಯಾನ್ ಡ್ರೈವರ್ ಎಲ್ಲರೂ ಇಳಿದು. ಅವರು ಮುಸ್ಲಿಂ ಅನ್ನುವಂಥದ್ದು ಗೊತ್ತಾಯಿತು ಅನ್ನೋ ಕಾರಣಕ್ಕೆ ಸರಿಯಾಗಿ ಹೊಡೆದ್ರಂತೆ. ಒಬ್ಬನ ಹಲ್ಲು ಉದ್ರೆ ಹೋಯ್ತಂತೆ, ಇನ್ನೊಂದು ಹಲ್ಲು ಅಲ್ಲಾಡ್ತಾ ಇದೆಯಂತೆ. ಮುಸ್ಲಿಂ ಇವರು ಬಿಡಬೇಡಿ ಕಂಡ್ರು ಅಂತ ಅಂದ್ರಂತೆ. ಈ ಅಂತೆ ಕಂತೆಗಳ ನಡುವೆ ಕೇಸ್ ಅಂತೂ ಆಗಿದೆ. ಸೊ ಎಲ್ಲಿಗೆ ತಗೊಂಡು ಹೋಗ್ತಾರೆ? ಮತ್ತೊಂದು ಹಿಂದೂ ಮುಸ್ಲಿಂ ಧರ್ಮದ ಸಂಘರ್ಷಕ್ಕೆ ಈ ಘಟನೆ ಕಾರಣ ಆಗುತ್ತಾ? ಇದ್ರ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಗೆಸ್ಟ್ಗಳು ಕೂಡ ನನ್ನ ಜೊತೆ ಜಾಯ್ನ್ ಆಗಿದ್ದಾರೆ, ವೆಲ್ಕಮ್ ಮಾಡ್ಕೊಳ್ತೀನಿ. ಮುಸ್ಲಿಂ ಮುಖಂಡ ಸಾದಿಕ್ ಪಾಷಾ ನಮ್ಮ ಜೊತೆ ಇದ್ದಾರೆ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ಪಾಷಾ ಅವರೇ. ಏನು ಹಿಂದೂ ಮುಖಂಡರಾಗಿ ಅಮರನಾಥ್ ಅವರು ನಮ್ಮ ಜೊತೆ ಇದ್ದಾರೆ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಂಗ್ರೆಸ್ ವಕ್ತಾರರಾಗಿ ರಘು ದೊಡ್ಡೇರಿ ಅವರು ನಮ್ಮ ಜೊತೆ ಇದ್ದಾರೆ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ರಘು ಅವರೇ, ಗುಡ್ ಮಾರ್ನಿಂಗ್. ಅಂಡ್ ಆರೋಪ ಮಾಡ್ತಾ ಇರುವಂತಹ ಕುಟುಂಬವೂ ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಮ್ಮನ್ನ ಜಾಯಿನ್ ಆಗ್ತಾರೆ. ಬರ್ತಾ ಇದ್ದಂತೆ ಅವ್ರನ್ನೂ ವೆಲ್ಕಮ್ ಮಾಡಿಕೊಂಡು ಮಾತಾಡಿಸುವಂತಹ ಕೆಲಸವನ್ನ ಮಾಡ್ತೀನಿ. ನಾನು ನೇರವಾಗಿ ರಘು ಅವ್ರ ಹತ್ರನೇ ಈ ಪ್ರಶ್ನೆ ಕೇಳ್ತೀನಿ. ನಿಮ್ಮ ಅಭಿಪ್ರಾಯ ಏನು ಈ ಇನ್ಸಿಡೆಂಟ್ ಬಗ್ಗೆ ರಘು? ಮೊದಲನೇದಾಗಿ ಏನು FIR ಆಗಿದೆ, ಸೊ ಪೊಲೀಸ್ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಪೊಲೀಸ್ ಇನ್ವೆಸ್ಟಿಗೇಷನ್ ನಡೀತಾ ಇರೋದ್ರಿಂದ ಪೊಲೀಸ್ನವರು ಏನು ಕ್ಲೀನಾಗಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಯಾರು ತಪ್ಪಿತಸ್ಥರಿದ್ದಾರೆ ಆ ತಪ್ಪಿತಸ್ಥರಿಗೆ ನ್ಯಾಯ ಒದಗಿಸುವಂಥ ಏನು ಶಿಕ್ಷೆ ಕೊಟ್ಟು ಯಾರಿಗೆ ಅನ್ಯಾಯ ಆಗಿದೆ ಅವ್ರಿಗೆ ನ್ಯಾಯ ಒದಗಿಸುವಂಥ ಕೆಲಸ ಪೊಲೀಸ್ನವ್ರು ಮಾಡ್ತಾರೆ. ಸೊ ಮೊದಲನೇದಾಗಿ ಇದು ಮೊದಲನೇದು. ಬಟ್ ನನಗೆ ಇದು ನಿಜವಾಗ್ಲೂ ಕಾಣ್ತಾ ಇರ್ತಕ್ಕಂಥದ್ದು. ಆಮೇಲೆ ಅವರು ನೀವೊಂದು ಮಾತನ್ನೇ ಹೇಳಿದ್ರಿ, ಅಲ್ಲಿ ಮುಸ್ಲಿಂ ಕುಟುಂಬಗಳೆಲ್ಲ ಬರ್ತಿದ್ದಾವೆ ಅಂತಂದರೆ ಅದಕ್ಕೆ ನಾನೊಂದು ಮನವಿ ಮಾಡ್ತೇನೆ. ಇದೊಂದು ಯಾವುದೇ ಒಂದು ಕೇಸನ್ನು ನಾವು ಸಾಧಾರಣ ಕೇಸ್ ಅಂತ ಕನ್ಸಿಡರ್ ಮಾಡಬೇಕು. ಇದನ್ನು ಒಂದು ಧರ್ಮದ ನಡುವೆ ಗಡ್ತಿರ್ತಕ್ಕಂಥ ಘಟನೆಗಳು ಅಂತ ಹೇಳಿ ನಾವೇ ಬೆಂಕಿ ಹಚ್ಚುವ ಕೆಲಸಗಳನ್ನು ನಾವು ಮಾಡಬಾರ್ದು. ನಾನು ಈ ಮಾಧ್ಯಮದ ಮುಖಾಂತರ ಜನತೆಗೆ ಏನು ಅಂತಂದರೆ ಯಾರೂ ಕೂಡ ಇದೊಂದು ಗಲಾಟೆಗೆ ತೆಗೆದುಕೊಳ್ಬೇಕು. ಓಕೆ, ಇಟ್ಸ್ ಅನ್ ಆಕ್ಸಿಡೆಂಟ್. ಇದನ್ನು ನಾವು ಧರ್ಮಕ್ಕೆ ಬೆಂಕಿ ಹಚ್ಚುವಂಥ ಕೆಲಸವನ್ನು ದಯವಿಟ್ಟು ನಾವು ಯಾರೂ ಮಾಡಬಾರ್ದು. ಅದೇ ರೀತಿ ಜನರು ಕೂಡ ಅದೇನಾಗಿದೆ ಅದನ್ನು ಪೊಲೀಸ್ನವ್ರು ಆ್ಯಕ್ಷನ್ ತೆಗೆದುಕೊಳ್ತಾರೆ. ಅಲ್ಲೋಗಿ 1000 ಜನ ಹೋಗಿ ನಿಂತ್ಕೊಂಡ್ರೆ ಪೊಲೀಸ್ ಬದಲಾವಣೆ ಇನ್ವೆಸ್ಟಿಗೇಷನ್ ಬದಲಾವಣೆ ಮಾಡೋದಿಲ್ಲ, ಅಥವಾ ಯಾರು ಹೋಗಲಿಲ್ಲ ಅಂದರೂ ಪೊಲೀಸ್ ಇನ್ವೆಸ್ಟಿಗೇಷನ್ ಬದಲಾವಣೆ ಆಗೋದಿಲ್ಲ. ಸೊ ಹಾಗಾಗಿ ನಾನು ಆಗ್ರಹ ಮಾಡೋದೇನು ಅಂತ ಹೇಳಿದ್ರೆ, ಇದೊಂದೇ ಘಟನೆ ಅಲ್ಲ, ಯಾವುದೇ ಘಟನೆ ನಡೆದ್ರೂ ಕೂಡ ಈ ರೀತಿಯ ಜಮಾವಣೆ ನಡೀಬಾರ್ದು. ಅದು ಕಾನೂನು ಬಾಹಿರ. ಯಾಕೆ ಅಂತ ಹೇಳಿದ್ರೆ ಅನಾವಶ್ಯಕವಾಗಿ ಇಲ್ಲದೇ ಇರ್ತಕ್ಕಂಥ ಬೆಂಕಿ ಹಚ್ಚುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಂದರೆ ನನ್ನ ಅನಿಸಿಕೆ ಪ್ರಕಾರ ಅದರಲ್ಲಿ ಬೇರೆ ಏನೋ ಹುನ್ನಾರ ಇದೆ ಅಥವಾ ಬೇರೆ ಕಾಣ್ತದೆ ಅಂತೇಳಿ ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯವನ್ನು ತಿಳಿಸ್ತೀನಿ. ಯಾಕೆ ಅಂತ ಹೇಳಿದ್ರೆ, ಬಟ್ ಇನ್ನೊಂದು ವಿಚಾರವನ್ನು ನಾನು ಹೇಳ್ತೀನಿ, ಇದು ನಿಜನೇ ಆಗಿದ್ದಿದ್ರೆ. ಯಾಕೆ ಅಂತಂದರೆ ಕಂಪ್ಲೇಂಟ್ ಬಂದಿರೋ ಪ್ರಕಾರ ಏನು ರಿಲಿಜಿಯನ್ ಫೈಟ್ ಅನ್ನು ಏನಾದರೂ ಇವರು ಇನ್ಸ್ಟಿಕ್ಟ್ ಮಾಡ್ತಿದ್ದಾರೆ ಅಂದರೆ BJP ಅವ್ರಿಗೆ ದಯವಿಟ್ಟು ಇಂತಹ ಕೆಟ್ಟ ದಹನೀಯ ಸ್ಥಿತಿಗೆ BJP ಅವರು ಬರಬಾರ್ದಿತ್ತು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಯಾಕೆ ಅಂತ ಹೇಳಿದ್ರೆ, ಏನು ದಕ್ಷಿಣ ಕನ್ನಡ ಕರಾವಳಿಯಲ್ಲಿ ರಕ್ತದೋಕುಳಿ ಹರಿತಿದ್ದಂಥ ಇದನ್ನು ಕಂಟ್ರೋಲ್ ಮಾಡೋದಕ್ಕೆ 36 ಜನರ ನಾವೇನು ಗಡಿಪಾರು ಮಾಡಿದ್ವಿ. ಇವತ್ತು ಕರಾವಳಿ ಶಾಂತವಾಗಿದೆ. ಕರಾವಳಿ 36 ಜನರನ್ನು ಹೊರಗಡೆ ಹಾಕಿದ ನಂತರ ಅಲ್ಲಿ ಕರಾವಳಿನಲ್ಲಿ ಒಂದು ಸಣ್ಣ ಪುಟ್ಟ ಘಟನೆಗಳು ನಡೀತಿಲ್ಲ ಅಂದರೆ ನಿಜವಾಗ್ಲೂ ಈ ರಾಜ್ಯಕ್ಕೆ ಮತ್ತು ದೇಶಕ್ಕೆ ಕೆಟ್ಟಸು ತರ್ತಿದ್ದಂಥ 36 ಜನಗಳು ಏನು ಗಲಾಟೆ ಮಾಡ್ತಾ ಇದ್ರು, ಇನ್ಸ್ಟಿಗೇಟ್ ಮಾಡ್ತಾ ಇದ್ರು, ಜನರನ್ನ ನೆಮ್ಮದಿಯಿಂದ ಬದುಕಕ್ಕೆ ಬಿಡ್ತಾ ಇರಲಿಲ್ಲ, ಕಾನೂನಿಗೆ ಭಂಗ ತರ್ತಾ ಇದ್ರು ಅಂತ ಹೊರಗಡೆ ಹಾಕಿದಂಥ ನೆಮ್ಮದಿಯಿಂದ ಇದೆ ಅಂದರೆ ಈಗ ಅದನ್ನು BJP ಅವರು ಅದನ್ನು ಹೇಗಾದರೂ ಮಾಡಿ ರಾಜಕೀಯವಾಗಿ ಬೆಂಕಿ ಹಚ್ಚಿ ಮತ್ತೊಮ್ಮೆ ರಾಜಕೀಯದ ಬೇಳೆಯನ್ನು ಬೇಯಿಸ್ಕೊಳ್ಳೋಣ ಅಂತ ಒಂದು ಪ್ರಯತ್ನವನ್ನು ಏನು ಮಾಡ್ತಾ ಇದ್ದಾರೆ. ಇದು BJP ಅವರಿಗೆ ಶೋಭೆ ತರೋದಿಲ್ಲ. BJP ಅವರಿಗೆ ನಾಚಿಕೆ ಆಗಬೇಕು. ಈ ರೀತಿಯ BJP ನಾಯಕರ ಅನಂತಕುಮಾರ್ ಹೆಗಡೆ ಅವರ ಆರೋಗ್ಯ ಸರಿಗಿಲ್ದವ್ರ ಜೊತೆ ಉಪಯೋಗಿಸ್ಕೊಂಡು ರಾಜಕೀಯ ಆರೋಗ್ಯ ಸರಿಗಿಲ್ದವ್ರ ಉಪಯೋಗಿಸ್ಕೊಂಡು ಈ ರೀತಿಯಾದಂಥ ಕ್ಷುಲ್ಲಕ ವಿಚಾರಗಳಿಗೆ ಇಂಥ ಕೆಟ್ಟ ತಳಮಟ್ಟದ ರಾಜಕಾರಣಕ್ಕೆ BJP ಇಳಿಬಾರ್ದು. ಅವ್ರ ಆರೋಗ್ಯ ಸರಿಗಿಲ್ಲ, ಅವ್ರನ್ನ ರೆಸ್ಟ್ ತಗೊಳ್ಳಿ. ಅವರನ್ನು ಉಪಯೋಗಿಸ್ಕೊಂಡು ಈ ಕಮ್ಯುನಲ್ ವೈಲೆನ್ಸ್ ಮಾಡೋದಕ್ಕೆ BJP ಪ್ರಯತ್ನ ಮಾಡ್ತಾರೆ. ಕೀಳು ಮಟ್ಟಕ್ಕೆ ಇಳಿಬೇಡ್ರಿ ಅಂತ ಅಲ್ವಾ? ಅದೇನೆ, ಆ ಕೀಳು ಮಟ್ಟಕ್ಕೆ ಅದು ನನಗೆ ಆಕ್ಚುಲಿ ಆ ಭಾಷೆ ಉಪಯೋಗಿಸಕ್ ಆಗೋದಿಲ್ಲ. ಯಾಕೆ ಇದನ್ನ ನನಗೆ ಬೇಜಾರಾಗ್ತಿದೆ. ಹಾಗಾಗಿ ನಾನು BJP ಅವ್ರಿಗೆ ಆಗ್ರಹ ಮಾಡೋದೇನು ಅಂತಂದ್ರೆ, ದಯವಿಟ್ಟು ಜನರಾಗಿ ಬದುಕಕ್ಕೆ ಬಿಡಿ. ಅವ್ರು ನಿಮ್ಗೆ ಅವಶ್ಯಕತೆ ಯಾರೂ ಇಲ್ಲ. ನೀವೇನು ಬರ್ಕೊಟ್ಟಿದ್ದೀರ ನಾನು ಲೀಡ್ರು ನಿಮಗೆ ಅಂತ ಹೇಳಿ. ಯಾವುದೇ ಧರ್ಮದ ಜನರಿಗೆ ಯಾರು ಲೀಡರ್ ಅಲ್ಲ. ಅವರವರಿಗೆ ಕಾನೂನಿದೆ, ಅವರವರ ದೇಶವನ್ನು ನಡೆಸುವಂಥ ಒಂದು ರೂಲ್ಸ್ಗಳಿದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಕಾನೂನಿದೆ, ಅವರು ಜೀವನವನ್ನು ಮಾಡ್ತಾರೆ. ಸೊ ನಾನು ಆಗ್ರಹ ಮಾಡೋದೇನು ಅಂತಂದ್ರೆ, ನಿಮ್ಮೆಲ್ಲ ಫೇಲ್ಯೂರ್ ಆಗಿದೆ. ಏನು ದಕ್ಷಿಣ ಕನ್ನಡದಲ್ಲಿ ತಾವೇನು ತರಬಾರ್ದು ಅಂತೀರಿ, ಮತ್ತೆ ನೀವೇ BJP ಅವ್ರ ಮೇಲೆ ಆರೋಪ ಅಲ್ಲ. ಇದನ್ನು ನಾನು ಅದನ್ನ ಒಂದು ಕೋಟ್ ಮಾಡ್ಬಿಟ್ಟು ಹೇಳಿದೆ. ಇದನ್ನ ನಿಜವೇ ಆಗಿದ್ರೆ ಅನಂತಕುಮಾರ್ ಹೆಗಡೆ ಅವರು ಆ ಮಾತನ್ನು ಹೇಳಿದ್ರೆ, ಅವ್ನು ಮುಸ್ಲಿಮ ಹೊಡೀರಿ ಅಂತ ಏನಾದ್ರು ಆ ಮಾತು ಹೇಳಿದ್ರೆ ಅಂತ ಹೇಳಿ ಕೋಟ್ ಮಾಡಿರೋದು. ಸೊ ಹಾಗಾಗಿ ಕಾನೂನನ್ನ ಒಂದು ಸಣ್ಣ ಘಟನೆಯಾಗೆ ನೋಡಿ.
ಸೊ ಇದೇ ಬಿಜೆಪಿ ಅವ್ರಿಗೆ ಏನಾಗಿದೆ, ಇದನ್ನ ಇನ್ನು ದೊಡ್ಡ ಮಟ್ಟಕ್ಕೆ ತೆಗೆದುಕೊಂಡೋಗಿ ಬಂದೆ. ಶೋಭಾ ಕರಂದ್ಲಾಜೆ ಅವರು ಚಿಕ್ಕಪೇಟೆನಲ್ಲಿ ಒಂದು ಸಣ್ಣ ಅಂಗಡಿನಲ್ಲಿ ನಡೆದಂಥ ಗಲಾಟೆಗೆ ಹೋಗಿ ಬೆಂಕಿ ಹಚ್ಚಿದ್ರು. ತಮಿಳ್ನವರೆಲ್ಲ ಟೆರರಿಸ್ಟ್ಗಳಂತ ಹೇಳಿ ಕೊನೆಗೆ ಚೀಮಾರಿ ಹಾಕ್ಸ್ಕೊಂಡು ಕೋರ್ಟಿಂದ ಚೀಮಾರಿ ಹಾಕಿಸಿ ಎಂಟೈರ್ ತಮಿಳ್ನಾಡಿನ ಜನತೆ ಚೀಮಾರಿ ಹಾಕಿದ ನಂತರ ಕ್ಷಮೆ ಕೇಳಿ ಇವತ್ತು ಏನೋ ಮುದ್ರಕೊಂಡು ಎಲ್ಲೋ ಕದ್ದು ಕೂತಿದ್ದಾರೆ. ಯಾಕೆ ಶೋಭಾ ಕರಂದ್ಲಾಜೆ ಅವ್ರೇನು ಕದ್ದು ಕೂತಿಲ್ಲ? ಅಲ್ಲ, ಕದ್ದು ಕೂತಿದ್ರು ಎಲ್ಲಿ ಬರ್ತಾ ಇದ್ದಾರೆ? ಈ ರಾಜ್ಯಕ್ಕೆ ಅವ್ರ ಕೊಡುಗೆ ಏನ್ ಹೇಳಿ, ಏನ್ ಮಾಡ್ತಾ ಇದ್ದಾರೆ? ಬರೀ ಈ ರೀತಿಯ ಬೆಂಕಿ ಹಚ್ಚ ಕೆಲಸ ಮಾಡೋದ್ ಬಿಟ್ರೆ ಶೋಭಾ ಕರಂದ್ಲಾಜೆ ಅವರು ಕನ್ನಡ ವಿರೋಧಿಗಳು. ಕರ್ನಾಟಕಕ್ಕೆ ಏನ್ ಕೊಡುಗೆ ಹೇಳಿ ಅವ್ರದ್ದು?